ಇನ್ಯಾರನ್ನೋ ಹಾಕ್ಸ್ಬೇಕು, ಯಾರನ್ನೋ ಒಬ್ಬರನ್ನ ಕರ್ಕೊಂಡು ಹೋಗಿ ಅಲ್ಲಿ ಅವಾಗಲೇ ಅದೊಂದು ಅಲ್ಟಿಮೇಟ್ ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಆಗಕ್ಕೆ ಸಾಧ್ಯ. ಬಟ್ ವಿ ಆರ್ ಆನ್ ದಿ ವೇ. ಆಕ್ಚುಲಿ ಆ ಎಕ್ಸ್ಪೆರಿಮೆಂಟ್ ಆಗಿರೋದ್ರಿಂದ ಆ ಶೋ ಇಷ್ಟು ದೇಶಗಳಲ್ಲಿ ಇಷ್ಟು ಕಡೆ ಅದು ಸಕ್ಸಸ್ಫುಲ್ ಆಗಿರೋದು ಆ ಶೋ. ಬಟ್ ಅಲ್ಲಿ ಎಷ್ಟರ ಮಟ್ಟಿಗೆ ನಾವು ಕಾಮನ್ ಇದಕ್ಕೆ ಹೋಗ್ತಾ ಹೋಗ್ತೀವೋ ಅಷ್ಟರ ಮಟ್ಟಿಗೆ ಸಣ್ಣ ಮಟ್ಟದ ಸವಾಲು ಕೂಡ ಇದೆ. ಅದು ವರ್ಷದಿಂದ ವರ್ಷಕ್ಕೆ ಆಗ್ಬೇಕಾದ ಕೆಲಸ. 4ನೇ ಸೀಸನ್ ಹೊತ್ತಿಗೆ ನಾವು ಹೆಚ್ಚು ಅದ್ರ ಹತ್ರ ಬಂದಿದ್ದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಅಷ್ಟೇ. ಲೆಸ್ಸರ್ ನೋನ್ ಕ್ಷೇತ್ರಗಳಿರ್ತಾವೆ. ಲೆಸ್ಸರ್ ನೋನ್ ಅಂದರೆ ನೀವು ಈ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ಬೇರೆ ಬೇರೆ ಆ ಥರದ ಕ್ಷೇತ್ರಗಳಲ್ಲಿ ಅಲ್ಲದೆ ಇರೋ ಸಣ್ಣ ಸಣ್ಣ ಇದು, ಬಟ್ ಬಹಳ ಸೊಸೈಟಿನಲ್ಲಿ ಹೆಚ್ಚು ಜನಪ್ರಿಯ ಕೆಲಸಗಳು ಮಾಡುವಂಥವ್ರು, ಸೋಷಿಯಲ್ ಉದಾಹರಣೆಗೆ ಮೇಸ್ಟ್ ಅಥವಾ ಸೈಂಟಿಸ್ಟ್ಗಳು ಅವರ ಪತ್ರಿಕೆಗಳನ್ನೆಲ್ಲ ದಿನ ಬೆಳಗಾದ್ರೆ ಕಾಣಿಸದೇ ಇರೋ ಆ ಥರದ ಹೆಸರುಗಳನ್ನು ಮಾಡಿದ ಅಲ್ಲ, ಇನ್ನೂ ಇಲ್ಲ. ಅದೇ ಹೇಳಿದೆ, ಅದು ಅಲ್ಲಿ ಹೋಗ್ತೀವಿ. ನೀವೇನು ಹೇಳಿದ್ರೆ ಈ ಸರ್ತಿಯಿಂದ ಸ್ವಲ್ಪ ಬದಲಾಗ್ತಾ ಇದ್ದೀವಿ ನಾವು ಅಂತ, ಜನಪ್ರಿಯತೆ ಈ ಕಡೆ ಮಿಕ್ಸ್ ಆಯ್ತು. ನಾನು ಏನ್ ಹೇಳಿದೆ ಅಂದ್ರೆ, ಯಾಕೆಂದ್ರೆ ಅಲ್ಲಿ 4ನೇ ವರ್ಷದ ಹೊತ್ತಿಗೆ 60 ಹೊಸ ಸೆಲೆಬ್ರಿಟಿಗಳು ಬರೋಕ್ಕಂತೂ ಸಾಧ್ಯ ಇಲ್ಲ. ಅಂದ್ರೆ ಅದು ಸಮಾಜದ ಸವಾಲು. ಓಕೆ, ಈಗ 4 ವರ್ಷ ಆಯ್ತು ಈ ಶೋ ಶುರುವಾಗಿ, 60 ಜನ ಆಲ್ರೆಡಿ ಒಳಗೆ ಹೋಗ್ಬಿಟ್ಟಿದ್ದಾರೆ. ಯಾರಿಗೆ ಈ ಇದನ್ನ ಸೊ ಹೊಸ ಸೆಲೆಬ್ರಿಟಿಗಳು 60 ಜನ ಹೊಸದಾಗಿ ಬರಕ್ ಸಾಧ್ಯ ಇಲ್ಲ. ಹೋಗಿರೋ ಸೆಲೆಬ್ರಿಟಿಗಳಿಗೆ ಹೋಗಕ್ಕೆ ಅವಕಾಶನೂ ಕೊಡೋದು ಈ ಶೋದ ಸೆಳೆತ ಅಂತದ್ದು. ಅದು ಮೊದಲೇ ಹೇಳಿದ್ ನಾನು. ಏನಂದ್ರೆ ಪ್ರತಿಯೊಬ್ಬ ಕಂಟೆಸ್ಟೆಂಟ್, ಈಗ ಕನಿಷ್ಠ ನನಗೆ ಇವತ್ತು 3 ಮೆಸೇಜ್ ಇದೆ ಬೇರೆ ಬೇರೆ ಎಕ್ಸ್ ಕಂಟೆಸ್ಟೆಂಟ್ಗಳಿಂದ. ಒಂದಿನಾದ್ರೂ ಕಳಿಸ್ಕೊಡಿ, ದುಡ್ಡುಗಿರ್ ಕೇಳಲ್ಲ, ಹೋಗಿ ಬರ್ಬೇಕು ನನಗೆ ಅಂತ. ಯಾಕಂದ್ರೆ ಒಂದಿಬ್ರು ಕಾಲ್ ಮಾಡಿ ಹೇಳಿದ್ದಾರೆ ನನಗೆ. ಆಕ್ಚುಲಿ ಅಕ್ಕುಲ್ ಕಾಲ್ ಮಾಡಿ ಮಾತಾಡ್ತಾ ಇದ್ರು ಮೊನ್ನೆ. ಅದನ್ನ ಹೇಳಿದ್ರು ಏನಂದ್ರೆ, ಇಲ್ಲ ನಾನು ತುಂಬಾ ಹತ್ತಿದ್ದೀನಿ ನಾನು ಆ ಶೋದಲ್ಲಿ, ಬೇಜಾರು ಮಾಡ್ಕೊಂಡಿದ್ದೀನಿ. ಬಟ್ ದ್ಯಾಟ್ ಒನ್ ಶೋ ಚೇಂಜ್ಡ್ ಮೀ ಕಂಪ್ಲೀಟ್ಲಿ. 100 ದಿನ ನಾನು ಅಲ್ಲಿ ಬದುಕೊಂಡು ಬರೋದಿದೆಯಲ್ಲ, ಅದು ನನ್ನ ಟ್ರಾನ್ಸ್ಫಾರ್ಮ್ ಮಾಡ್ತು. ಸೊ ಆ ಶೋ ಏನೋ ಒಂದಿದೆ. ಮುಂದೆ ಹೋಗ್ತಾ ಹೋಗ್ತಾ ನಾವು ಅಂದ್ರೆ ಮೇ ಬಿ ಬಿಗ್ ಬಾಸ್ ಕನ್ನಡದ 7ನೇ ಸೀಸನ್ ನಲ್ಲಿ ಇದು ಆಗ್ಬೋದು. ನೀವು ಹೇಳಿರೋದು ಒಂದು 3 ಸೀಸನ್ ದೂರ ಇದೀವೇನೋ ಅಂತ ಅನಿಸ್ತು ನನಗೆ. ಖಂಡಿತವಾಗಿ ಅದು ಒಬ್ಬ ಸೈಂಟಿಸ್ಟ್ ಇರ್ಬೇಕು, ಒಬ್ಬ ಮೇಸ್ಟರ್ ಇರ್ಬೇಕು, ಒಬ್ಬ ರೈತ ಇರ್ಬೇಕು ಅಂತ ಇದೆ. ಬಹುಶಃ 3 ಸೀಸನ್ ಆದ್ಮೇಲೆ ಖಂಡಿತ ನಾವು ಅಲ್ಲಿ ಹೋಗಿ ತಲುಪ್ತೀವಿ ಅಂತ ಅನ್ಕೋತೀನಿ ನಾನು. ಕುಟುಂಬದ ಬೇರೆ ಬೇರೆ ವಯೋಮಾನದವರು ಇರ್ತಾರೆ ಎಲ್ಲ ಅಂದ್ರೆ ಈ ಸರ್ತಿ ಆ ಥರದ ಯಾವ ಇಲ್ಲ, ಅದು ಪ್ರತಿ ಸತಿಯೂ ಇದೆ ಆಸೆ. ಬಟ್ ಏನೋ ಆ ವಯೋಮಾನದ, ಯಾಕಂದ್ರೆ ಅವರೇ ಹೇಳಿದ ಹಾಗೆ ಒಂದ್ ಲೆವೆಲ್ಗೆ ಅವರ ವಯಸ್ಸು ಹೆಚ್ಚಾಗ್ತಾ ಹೋದಾಗ 2 ತರ ಸವಾಲುಗಳು ಬರುತ್ತೆ. ಏನು ಅಂದ್ರೆ ಆರೋಗ್ಯ, ಎರಡನೇದು ಎಬಿಲಿಟಿ ಟು ಹ್ಯಾಂಡಲ್ ಏನೋ ದ ಸ್ಟ್ರೆಸ್. ಸೊ ಅದು ಎರಡೂ ಕೂಡ ಒಂದ್ ಲೆವೆಲ್. ಯಾಕಂದ್ರೆ ಯಾವ ಮನುಷ್ಯನ ಎದುರಿಗಿಂತ ಶೋ ದೊಡ್ಡದಲ್ಲ. ಅದನ್ನ ನಾವು ಆಕ್ಚುಲಿ ಪ್ರೂವ್ ಮಾಡಿದೀವಿ. ಅಂದ್ರೆ ಲಾಸ್ಟ್ ಟೈಮ್ ಅದೊಂದು ಯಾರೋ ಒಬ್ರು ಒಂದು ಚೂರು ಕೈ ಎತ್ತಿದ್ದು ಅಂದಾಗ ಅವ್ರಿದ್ರೆ ಆ ಶೋದಿಂದ ಏನಾಗತ್ತೆ ಅನ್ನೋ ಒಂದು ಯೋಚನೆಯೂ ಬರಲಿಲ್ಲ. ಸೆಕೆಂಡ್ ಮಿನಿಟ್ ಏನೋ ವಿ ಹ್ಯಾವ್ ಟೇಕನ್ ದಟ್ ಡಿಸಿಷನ್ ಟು ಗೋ ಅಹೆಡ್ ಅಂಡ್ ಇವೆಂಟ್ ಹಿಮ್, ಬಿಕಾಸ್ ಅದು ಇಂಪಾರ್ಟೆಂಟ್ ಅನ್ನೋದು. ಯಾಕಂದ್ರೆ ಅದು ಜವಾಬ್ದಾರಿ. ಆ ಜವಾಬ್ದಾರಿ ಇರುವ ಪಾಯಿಂಟ್ ಅಲ್ಲಿ ಅವ್ರು 100ಕ್ಕೆ100 ಆಸೆ ಪಡದೆ ಅವ್ರನ್ನ ಒಳಗೆ ಕಳ್ಸಕ್ಕಾಗಲ್ಲ. ಅದು ಬೇಸಿಕ್. ನಾನು ಪ್ರಿನ್ಸಿಪಲ್ ಏನಂದ್ರೆ, ಇದು 3ನೇ ಸೀಸನ್ ನಾನು ಕಾಸ್ಟಿಂಗ್ ಮಾಡ್ತಿರೋದು. ಅವರಿಗೆ 3 ಸತಿ ಕೇಳ್ತೀವಿ, ಓಕೆ ಯು ಆರ್ ಶ್ಯೂರ್ ಅಲ್ಲ? ನಾವು ಒತ್ತಾಯ ಮಾಡಿ ಕರ್ಕೊಂಡು ಹೋದ್ರೆ ಅದರಿಂದ ಆಗೋ ಅನಾಹುತಗಳು, ಅವಾಗ ಅದ್ರ ಜವಾಬ್ದಾರಿ ನನಗೆ ಬಂದ್ಬಿಡತ್ತೆ. ಇದು ಇರುತ್ತೆ. ನೀವು ಬಿಹೇವ್ ಅಲ್ಲಿ ಒಳಗಡೆ ಮಾಡ್ಬೇಕು. ನೀವು ಒಂದ್ಸತಿ ಒಳಗಡೆ ಹೋದ್ಮೇಲೆ ನನಗೆ ನಿಮ್ಮ ಹತ್ರ ಮಾತಾಡೋಕ್ಕೂ ಸಾಧ್ಯ ಇಲ್ಲ, ಮಾತಾಡಲ್ಲ ನಾನು. ನೀವು ಬೇಕಾದ್ರೆ ಒಳಗಡೆ ಹೋಗಿರುವ ಕಂಟೆಸ್ಟೆಂಟ್ಗಳನ್ನು ಕೇಳಿ, ಹೋದ್ಮೇಲೆ ಅವರು ಹೊರಗಡೆ ಬರುವಾಗಲೇ ಬೇರೆಯವ್ರು ಸಿಗೋದು. ಇವ್ರು ಬಿಟ್ರೆ ಸುದೀಪ್ ಅವ್ರು ಸಿಗ್ತಾರೆ. ಅಥವಾ ಅವ್ರಿಗೊಂದು ಏನಾದ್ರು ಆದ್ರೆ ಒಂದು ಫೋನ್ ಕಾಲ್ ಏನೋ ಸಿಗತ್ತೆ, ಯಾರೋ ಒಬ್ರು ಕೆಲವು ನಿಮಿಷಗಳ ಮಟ್ಟಿಗೆ ಮನೆಗೆ ಹೋಗ್ತಾರೆ ಅವರ ಮನೆಯವರು. ದಟ್ ಇಸ್ ಪಾರ್ಟ್ ಆಫ್ 100 days. ಅದು ಎಲ್ಲ ಕಡೆ ಇದೆ. ಅದು ಬಿಟ್ರೆ ಅದು ಅವ್ರದೇ ಜವಾಬ್ದಾರಿ. ಸೊ ವಯಸ್ಸು ಹೆಚ್ಚಾದಾಗ ಇದು ಹೆಚ್ಚಾದಾಗೆ ಒಂದು ಲೆವೆಲ್ಗೆ ಸವಾಲಾಗುತ್ತೆ. ಈ ಮನರಂಜನಾ ಕ್ಷೇತ್ರ ಹೊರತುಪಡಿಸಿ, ಈಗ ಅವ್ರು ಕೇಳಿದ್ದಕ್ಕೆ ಸಪೋರ್ಟ್, ಮನೋರಂಜನಾ ಕ್ಷೇತ್ರ ಹೊರತುಪಡಿಸಿ ಬೇರೆಯವ್ರನ್ನ ಆಯ್ಕೆ ಮಾಡೋದು ಗ್ಲಾಮರಕ್ಕೆ ಧಕ್ಕೆ ಬರುತ್ತೆ ಅಂದ್ರೆ ನೀವೇ ಉತ್ತರನ ಕೊಟ್ಟಿದ್ದೀರಿ, ಹಂಗೆ ನಾನು ಉತ್ತರ ಕೊಡ್ಬೇಕಾ? ಒಂದು. ಎರಡನೇದು ಹಂಗೆ ನೋಡಲ್ಲ. ಆಕ್ಚುಲಿ ಗ್ಲಾಮರ್ ಇಂದ ಈ ಶೋ ನಡೆಯಲ್ಲ. ಈ ಶೋ ನಡೆಯೋದು ನಾನು ಆಗ್ಲೇ ಹೇಳಿದ ಹಾಗೆ ಒಂದು ಲೆವೆಲ್ ನಲ್ಲಿ ನಿಷ್ಪಕ್ಷಪಾತವಾಗಿದ್ರೆ ಈ ಶೋ ನಡೆಯುತ್ತೆ. ಎರಡನೇದು ಟ್ರೂ ಆಗಿದ್ರೆ ಈ ಶೋ ನಡೆಯುತ್ತೆ. ಈ ಶೋದಲ್ಲಿರುವ ಗೆದ್ದವರು ಕೂಡ ಒಂದು ಚೌಕಟ್ಟಿರುತ್ತೆ. ಅದು ಕೆಲವು ಒಬ್ಬ ರೈತ ಬಂದ್ರೆ ಅಥವಾ ಒಬ್ಬ ಸೈಂಟಿಸ್ಟ್ ಬಂದ್ರೆ ಅವ್ರು ಹೊಂದ್ಕೊಳ್ಳಲ್ಲ ಆ ಮನೋಭಾವ ಬಹುಶಃ. ಇಲ್ಲ, ಆಕ್ಚುಲಿ ಅದು ಕಂಟೆಂಟು. ಸಾಧ್ಯ ಆಗ್ತದೆ, ಹೊಂದ್ಕೊಳ್ಳದೆ ಇದ್ರೆ ಅದು ಕಂಟೆಂಟು. ಬಟ್ ಅಲ್ಲ, ಅದು ಅಂದ್ರೆ ಒಬ್ಬನನ್ನ ರೈತನನ್ನು ಕೊಟ್ಬಿಡಕ್ಕಾಗಲ್ಲ. ಯಾಕಂದ್ರೆ ಅವನು ಅವಾಗ ಇನ್ಫೀರಿಯರ್ ಆಗಿ ಹೋಗ್ತಾನೆ. ಅವಾಗ ನೀವೇ ಕೇಳ್ತೀರಾ, ನೋಡಿ ಅಷ್ಟು ಜನ ಗ್ಲಾಮರ್ನವ್ರ ಮಧ್ಯೆ ಅವನು ನೋಡಿ ಮಜಾ ತಗೋತಿದ್ದೀರಾ ಅಂತ. ಸೊ ಅದು ಆಗ್ಬಾರ್ದು. ಆ ಜವಾಬ್ದಾರಿಯನ್ನು ನಾವು ಇಟ್ಕೋಬೇಕು. ಹಾಗೆ ಹೇಳಿದೆ ನಾನು,
ಸಿನಿಮಾದವ್ರು ಇರ್ತಾರೆ, ಸೀರಿಯಲ್ ಅವರು ಇರ್ತಾರೆ, ಸಿಂಗರ್ ಇರ್ತಾರೆ, ಒಬ್ರು ಕ್ರೀಡಾಪಟು ಇರ್ತಾರೆ, ಒಬ್ರು ರಾಜಕಾರಣಿ ಇರ್ತಾರೆ, ಒಬ್ರು ಪತ್ರಕರ್ತ ಇದ್ದಾರೆ. ಸೊ ಇಷ್ಟು ಜನ ಸದ್ಯ ಇಷ್ಟು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಗಳು ಅಲ್ಲಿ ನನಗೆ ಇಷ್ಟು ಕಾಣಿಸ್ತು, ಇಷ್ಟು ಇಂಡಸ್ಟ್ರಿಗಳಂತೂ ಕಾಣಿಸ್ತು. ಒಬ್ಬ ಸುಮಾರಿ ಕಾಮನರು ಇರ್ತಾರೆ. ಸೊ ಅಲ್ಲಿಗೆ 7 ಜನ ಆಯ್ತು, ಏಳು ಡಿಫ್ರೆಂಟ್ ಸೆಗ್ಮೆಂಟ್ಸ್ ಆಯ್ತು. ನಾನು ಮಿಸ್ಲೀಡು ಮಾಡಿರ್ಬೋದು ನಿಮಗೆ. ಸೊ ನಿಮಗೆ ಬ್ರೀಫಿಂಗ್ ಆಗಿರುತ್ತಾ ಒಂದು ವಾರದ ಫುಲ್ಲು ನಿಮ್ಗೆ ಬ್ರೀಫಿಂಗ್ ಆಗಿರುತ್ತಾ? ಬಿಕಾಸ್ ಯು ಆರ್ ಸೋ ಇಮ್ಯಾಕ್ಯುಲೇಟ್. See what happens actually. You are asking about the operating system, how it operates. ಪ್ರತಿದಿನ ನಮ್ಮನೇಲಿ ಬಿಗ್ ಬಾಸ್ ನೋಡ್ತಾ ಇರ್ತಾರೆ. ಸೊ ನಾನು ಅವ್ರ ಮಧ್ಯದಲ್ಲಿ ಕುತ್ಕೊಂಡು ನೋಡೋಕೆ ಹೋಗಲ್ಲ. ಬಿಕಾಸ್ ಅಲ್ಲೆಲ್ಲರಿಗೂ ಒಬ್ಬೊಬ್ರಿಗೆ ಒಂದೊಂದು ಪ್ರಯಾರಿಟಿ ಇದೆ, ಒಬ್ಬೊಬ್ಬರಿಗೆ ಒಂದೊಂದು ನಾರ್ಮಲ್. ಅದು ಅವಳು ಇವನು ಅದೊಂದು ಎಕ್ಸ್ಪ್ರೆಷನ್ ಕೊಡ್ತಾ ಇರ್ತಾರೆ. ಅದು ನನಗೆ ಇನ್ಫ್ಲುಯೆನ್ಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಅವ್ರ ಮಧ್ಯೆ ಕುತ್ಕೊಂಡು ನೋಡಲ್ಲ. ಪ್ರತಿದಿನ ನಾರ್ಮಲಿ ಬಿಗ್ ಬಾಸ್ ಆಡೋದಾಗ ಸೋಮವಾರದಿಂದ ಶುಕ್ರವಾರದವರೆಗೂ ಎಕ್ಸ್ಟ್ರಾ ಕೆಲಸ ಮಾಡಬೇಕು ಇವರಿಗೋಸ್ಕರ. ನಾನು ಟೈಮ್ ಸೇಮ್ ಎಕ್ಸ್ಟ್ರಾ ಕೆಲಸ ಸಿನಿಮಾದಲ್ಲಿ. ಬಿಕಾಸ್ ಅಗೇನ್ ಸ್ಯಾಟರ್ಡೇ ಬರೋಕ್ಕೂ ಹೋಲ್ ಆಫ್ ಸ್ಯಾಟರ್ಡೇ ಐ ಆಮ್ ಇನ್ ಬಿಗ್ ಬಾಸ್ ನಾರ್ಮಲಿ. ಸೊ ದಟ್ ಮೇಕ್ಸ್ ಮೈ ಸಿನಿಮಾ ವರ್ಕ್ 5 days a week. ಸೊ ಶುಕ್ರವಾರ ನಾನೇನು ಮಾಡ್ತೀನಿ, ನಾರ್ಮಲ್ ಆಗಿ ಶೂಟಿಂಗ್ ಮುಗಿಸ್ಕೊಂಡು ಐ ಗೋ ಟು ಲೋನಾವಳದಲ್ಲಿದ್ದಾಗ ಇಟ್ ಯೂಸ್ ಟು ಬಿ ವೆರಿ ಟೀಡಿಯಸ್ ಫಾರ್ ಮಿ. ನಾನು ಐ ಯೂಸ್ ಟು ಗೋ ಬೈ ಈವ್ನಿಂಗ್ ಫ್ಲೈಟ್, ಪುಣೆ ಲ್ಯಾಂಡ್ ಆಗಿ ಪುಣೆಯಿಂದ 2 hours ಜರ್ನಿ ಮಾಡಿ ಬೈ 12 o'clock ಐ ಟು ರೀಚ್ ಲೋನಾವಳ ನೈಟ್. 12 o'clock ಇಂದ ಬೆಳಗ್ಗೆ 4 or 5 ಗಂಟೆವರೆಗೂ ಅಷ್ಟು ಎಪಿಸೋಡ್ ನೋಡ್ತಾ ಇದ್ದೆ ನಾನು. ಅದಾದ್ಮೇಲೆ ನಿದ್ರೆ ಮಾಡಿದ್ರೆ ಎಚ್ಚರಿಕೆ ಆಗಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪ ಹೊತ್ತು ಬಿಸಿನೀರಲ್ಲಿ ಕಾಲಿಡ್ಕೊಂಡು ಕೂತ್ಕೊಂಡು ಐ ಯೂಸ್ ಟು ಸ್ಟ್ರೇಟ್ ಅವೇ ಗೋ ಫಾರ್ ಶೂಟಿಂಗ್ and finish it by 2 o'clock in the afternoon, first episode. So eviction ಆದವರು ಬಂದು ಅವ್ರದ್ದು ಸ್ವಲ್ಪ ಇರುತ್ತಲ್ಲ ಆಳೋದು, ಅವರು ಫ್ರೆಶ್ ಆಗಬೇಕು, ಅವರು ಪ್ರೋಗ್ರಾಮ್ ಕೊಡಬೇಕು. ಸೊ 4:15 ಗಂಟೆ 5 ಗಂಟೆಗೆ ಸ್ಟಾರ್ಟ್ ಆದರೆ ಮತ್ತೆ 11:30 12ಕ್ಕೆ ಮುಗಿಯೋದು. ಸೊ 2 ಗಂಟೆಗೆ ನಾನು ಲೋನಾವಳದಿಂದ ಹೊರಟು ಮತ್ತೆ ಪುಣೆಗೆ ಬಂದರೆ 5 ಗಂಟೆಗೆ ಫ್ಲೈಟ್. 5 ಗಂಟೆ ಫ್ಲೈಟಿಂದ ವಾಪಸ್ ಬಂದು ಇಮಿಡಿಯೇಟ್ಲಿ ಶೂಟಿಂಗ್ ಹೋಗ್ತದೆ. ದಟ್ ಯೂಸ್ ಟು ಬಿ ನಾವು ಬಿಡದಿ ಆಗಿರೋದ್ರಿಂದ ಸ್ವಲ್ಪ ರಿಲೀಫ್ ಇದೆ. ಬಟ್ ಇಲ್ಲೂ ಏನಂದರೆ ಆ್ಯಸ್ ಇಟ್ ಇಸ್ ಫ್ರೈಡೇ ಈವ್ನಿಂಗ್ ಐ ವಿಲ್ ಗೋ. ಬಟ್ ಖಂಡಿತವಾಗ್ಲೂ ಆಲ್ ದ 5 episodes ಆಫ್ ದ್ಯಾಟ್ ಪರ್ಟಿಕ್ಯುಲರ್ ವೀಕ್ ಐ ವಿಲ್ ಸಿ. ಐ ವಿಲ್ ನಾಟ್ ಗೋ ಬೈ ಯಾರ್ದ ಇಂಟರ್ಪ್ರಿಟೇಷನ್ಸ್ ಪರ್ಸ್ಪೆಕ್ಟಿವ್ಸ್ ನಾನು ಇನ್ಫ್ಲುಯೆನ್ಸ್ ಆಗಲ್ಲ. ಅಫ್ಕೋರ್ಸ್ ವೋಟಿಂಗ್ಸ್ ಅವ್ರು ಹೇಳ್ತಾರೆ, ಬಟ್ ಅವ್ರ ಹತ್ರ ಏನು ಮಾತಾಡಬೇಕು ಅನ್ನೋದು ಟೋಟಲಿ ನಮಗೆ ಬಿಟ್ಟಿರುತ್ತೆ ಕೆಲವು ಟೈಮ್. ಬಿಕಾಸ್ ಒಬ್ಬೊಬ್ಬರದ್ದು ನೋಡೋ ರೀತಿ ಒಂದೊಂದಿರುತ್ತೆ. ಸೊ ಪ್ರಾಬಬ್ಲಿ ಕೆಲವರಿಗೆ ಕೋಪ ಬಂದಿರೋ ಜಾಗದಲ್ಲಿ ಇವ್ರು ಬಿಡಬಾರ್ದು ಇವತ್ತು ಅನ್ನೋ ಜಾಗದಲ್ಲಿ ನಾನು ಕಾಮ್ ಆಗಿರ್ತೀನಿ ಆ್ಯಕ್ಚುಲಿ. ಬಿಕಾಸ್ ಐ ವುಡ್ ಹವ್ ಪ್ರಾಬ್ಲಿ ಸೀನ್ ಸಮಥಿಂಗ್ ಎಲ್ಸ್, ದ ಮೇನ್ ರೀಸನ್. ಸೊ ಬಟ್ ಅದಿಲ್ಲದೆ ನಾನು ಮಾತಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಏನೇ ಅವ್ರು ಮಾತಾಡ್ತಾ ಇದ್ರು ಕೆಲವು ಟೈಮ್ ಕಣ್ಣಲ್ಲಿ ಕಣ್ಣಿಟ್ಟು ಗೊತ್ತಿರುತ್ತೆ ನಮಗೆ. ಸೊ ಅದಕ್ಕೆ ಕೆಲವು ಟೈಮ್ ಕೇಳ್ತೀನಿ. ಸೊ ನಿಮ್ಮ ಅಲ್ಲೆಲ್ಲೋ ಒಂದ್ಗಡೆ ಕೂತ್ ಹೇಳಿರ್ತಾರೆ ಅವರು, ಅದು ಆ್ಯಕ್ಚುಲಿ ನೀವು ನೋಡಿರ್ತೀರಿ, ಅವನು ಸರಿ ತಂದು ಹಾಕ್ತಾನೋ ಅಂತ ಏನೋ ಹೇಳಿರ್ತಾರಂತ ಅನ್ಕೊಳ್ಳೋಣ. ಸೊ ನಾನು ಶನಿವಾರ ಕೇಳ್ತೀನಿ, ನಿಮ್ಮ ಪ್ರಕಾರ ಯಾರಾದರೂ ತಂದು ಹಾಕ್ತಾ ಇದಾರೋ ಅಂತ ಏನಾರು ಅನ್ಸುತ್ತಾ ನಿಮಗೆ ಅಂತ. ಆ ಥರ ಯಾರು ಇಲ್ಲ ಅಂತಾರೆ. ಸೊ ಆ ಸ್ಮೈಲು ಬಂದ್ಬಿಡುತ್ತೆ ಆಟೋಮೆಟಿಕಲಿ. ಸೊ ಅಲ್ಲೇ ಹಿಂಟು ಕೊಟ್ಟಿರ್ತೀನಿ ಕೆಲವು ಟೈಮ್ ನಾನು. ಬಟ್ ಪರ್ಸ್ಪೆಕ್ಟಿವ್ಸ್ ನಮ್ದೇನೇ ಇದ್ರು ಒಳಗಡೆ ಇರೋರ್ದು ಪರ್ಸ್ಪೆಕ್ಟಿವ್ಸ್ ಚೇಂಜ್ ಮಾಡೋದಾಗ್ಲಿ ಅವ್ರದ್ದು ಅರ್ಥಗಳು ಚೇಂಜ್ ಮಾಡೋದು ನನ್ನ ಜಾಬ್ ಅಲ್ಲ. ಐ ಆಮ್ ನಾಟ್ ಸಪೋಸ್ ಟು ಡೂ ದ್ಯಾಟ್. ಇಲ್ಲ ನಾನು ಡೈರೆಕ್ಟಾಗಿ ಹೇಳ್ಬಿಡ್ಬೋದು, ಆ್ಯಕ್ಚುಲಿ ಇವ್ರು ಹಿಂಗೆ ಅಂತ ಇದ್ದಾರೆ, ನೀವು ತಪ್ಪು ತಿಳ್ಕೊಂಡಿದ್ದೀರಂತ. ಬಿಕಾಸ್ ದಟ್ ಇಸ್ ಅಗೇನ್ಸ್ಟ್ ಈವನ್ ದ ಲಾ ಅಂಡ್ ದ ರೂಲ್ ಆಫ್ ದ ಶೋ. ಅಫ್ಕೋರ್ಸ್ ಸಮ್ಟೈಮ್ಸ್ ರೂಲ್ಸ್ ಬ್ರೇಕ್ ಮಾಡಿದ್ದು ಉಂಟು ನಾನು. ದಟ್ ಕೆಲವ್ರಿಗೆ ಸಮಾಧಾನ ಮಾಡಿದ್ದೀನಿ, ಸಮಾಧಾನ ಮಾಡಬಾರ್ದು ಅನ್ನೋ ಜಾಗದಲ್ಲಿ. ಬಿಕಾಸ್ ಐ ಪರ್ಸ್ನಲಿ ಫೀಲ್ ಬಾಂಬೆ ಅಲ್ಲಿ ಕಲರ್ಸ್ ಹೇಗೆ ಆಪರೇಟ್, ಐ ಮೀನ್ ಬಿಗ್ ಬಾಸ್ ಹೇಗೆ ಆಪರೇಟ್ ಆಗುತ್ತೆ ನನಗೆ ಗೊತ್ತಿಲ್ಲ. ಬಟ್ ಇನ್ ಸೌತ್ ಇಮೋಷನ್ಸ್ ಹೋಲ್ಡ್ ಅ ಲಾಟ್ ಆಫ್ ವ್ಯಾಲ್ಯೂ. ನಮಗೂ ಒಂದು ಅಲ್ಲಿ ಹೊರಗಡೆ ಫ್ಯಾಮಿಲೀಸ್ ಕೂತಿರ್ತಾರೆ, ಅವ್ರದ್ದು ಕೂಡ. ಸಮ್ವೇರ್ ವಿ ಹ್ಯಾವ್ ಟು ಬ್ಯಾಲೆನ್ಸ್ ಎವ್ರಿಥಿಂಗ್. ಆಫ್ಟರ್ ಆಲ್ ವಾಟ್ ಎವರ್ ಸೆಡ್ ಅಂಡ್ ಡನ್, ಇಟ್ ಇಸ್ ಅ ಶೋ. ಸೊ ಎವ್ರಿಥಿಂಗ್ ಹ್ಯಾಸ್ ಟು ಬಿ ಬ್ಯಾಲೆನ್ಸ್ಡ್ ಅಲ್ಲ. ಕೀಪಿಂಗ್ ದ್ಯಾಟ್ ಅಲ್ಲಿ ಒಳಗಡೆ ಇರೋರು ನೀವು ಆ್ಯಕ್ಚುಲಿ ನೀವೆಲ್ಲರೂ ನೋಡ್ದಿರೋ ಕೆಲವು ಇದ್ದಾವೆ. ಏನು ಅಂದರೆ, ಐ ಹೋಪ್ ಹಿ ಡಸ್ ಇಟ್ ದಿಸ್ ವೀಕ್, ಯು ಶುಡ್ ಸಿ ಇಟ್.
ನೆಕ್ಸ್ಟ್ ಡೇ ಸ್ಯಾಟರ್ಡೆ ಬೆಳಗ್ಗೆ ನಾವು ಬರ್ತೀವಿ ಅಂತ ಗೊತ್ತಿದ್ದಾಗ ಹಿಂದಿನ ದಿವಸದಿಂದ ಅವರು ಯಾವ ಬಟ್ಟೆ ಹಾಕೋಬೇಕು, ಯಾವ ಥರ ಮೇಕಪ್ ಹಾಕೊಬೇಕು ಅಂತ ಕೆಲವರು, ಹುಡುಗರು ಏನು ಬಟ್ಟೆ ದಿಸ್ ಇಸ್ ಐ ಹ್ಯಾವ್ ನಾಟ್ ಸೀನ್ ಎನಿವೇ. ದೇ ಪ್ಲ್ಯಾನ್ ಹೌ ಟು ಲುಕ್, ವಾಟ್ ಟು ಡ್ರೆಸ್ ಅಪ್, ವಾಟ್ ಟು ಟಾಕ್. ನಾನು ಹಿಂಗೆ ಹೇಳ್ತೀನಿ, ಹಂಗೆ ಹೇಳ್ತೀನಿ, ನಾನು ಈ ಥರ ಕಲರ್ ಹಾಕೊಂಡು ಬರ್ತೀನಿ ಇವತ್ತು. ಅಲ್ಲಿ ಇನ್ನೊಂದು ಡಿಸ್ಕಷನ್ ನಡೆಯುತ್ತೆ, ನಾಳೆ ಸುದೀಪ್ ಅವ್ರು ಯಾವ ಥರ ಬಟ್ಟೆ ಹಾಕ್ತಾರೆ, ಬ್ಲೂನಾ ಇದು ಚಾಲೆಂಜ್, ಇದ್ರ ಮೇಲೆ ಇಲ್ಲ ಅವ್ರು ಇದೇ ಥರ. ಅಲ್ಲಿ ಆ್ಯಕ್ಚುಲಿ ಇವೆಲ್ಲ ನಡೆಯುತ್ತೆ. ಇಟ್ಸ್ ವೆರಿ ಬ್ಯೂಟಿಫುಲ್ ಟು ಸಿ ಆ್ಯಕ್ಚುಲಿ. ಸೊ ದಟ್ ಒನ್ ಡೇ ವೆನ್ ಐ ಗೋ ಐ ಹ್ಯಾವ್ ಟು ಬಿ ವೆರಿ ಆನೆಸ್ಟ್, ಐ ಕೆನಾಟ್. ನಾನು ಎಪಿಸೋಡ್ಸ್ ನೋಡ್ದಲೇ ಐ ಕಾಂಟ್ ಡೂ ದಟ್. ಈಗ ಪರಂ ಬಂದು ಇದನ್ನ ಮಾತಾಡಬೇಕು, ಇದನ್ನ ಟಚ್ ಮಾಡಬೇಕು. ಸೊ ಇವ್ರು ಬಂದು ಮೈಂಡ್ ಆ್ಯಕ್ಚುಲಿ ಬ್ಲ್ಯಾಂಕ್ ಆಗಿರ್ತೀನಿ ನಾನು ಅವಾಗ. ಸೊ ಇವ್ರು ಹೇಳಿರೋದ್ರ ಮೇಲೆ ಸತ್ಯ ಗೊತ್ತಿರಲ್ಲ. ಸೊ ಐ ವಿಲ್ ಸಿ ಇಟ್. ಇನ್ಫ್ಯಾಕ್ಟ್ ನನಗೇನಾದರೂ ಸ್ವಲ್ಪ ಡೌಟ್ ಬಂದಿದ್ದಾದರೆ ವಿ ಹ್ಯಾವ್ ರಿವೈಂಡೆಡ್ ಇದ್ರ ಮೇಲೆ ಇನ್ನೇನಾದ್ರು ಕಂಟೆಂಟ್ ಇದೆ ಕೇಳಿ. ಕೆಲವು ನಾವೇ ಅಂತೀವಿ ಇದು ಬೇಡ ಅನ್ಸುತ್ತೆ ಟಾಪಿಕ್ಸ್, ಎಲ್ಲೆಲ್ಲೋ ಹೋಗ್ತದೆ, ವಿಲ್ ಸಾಲ್ವ್ ಇಟ್, ವಿ ಸಾರ್ಟ್ ಇಟ್ ಔಟ್. ದಟ್ ವೇ ವಿ ಹ್ಯಾವ್ ಟು ಪ್ರೊಸೀಡ್. ಅದು ಇಟ್ ಆಗಲ್ಲ, ಅದು ಫಾಸ್ಟ್ ಫಾರ್ವರ್ಡ್ ಮಾಡಿ ನೋಡಲ್ಲ. ಐ ವಿಲ್ ಸಿ ಎವ್ರಿ ವರ್ಡ್ ಟು ವರ್ಡ್, ಐ ವಿಲ್ ಸಿ ಇಟ್.